ಅತ್ಯಂತ ಸಂಕಷ್ಟದಲ್ಲಿರ್ತಕ್ಕಂತಹ ರೈತರ ಆತ್ಮಹತ್ಯೆಗಳು, ಅವರಿಗೆ ಧೈರ್ಯ ಸ್ಥೈರ್ಯವನ್ನು ತುಂಬಿ ಅವರಿಗೆ ಸ್ಫೂರ್ತಿಯ ಬದುಕನ್ನು ನೀಡುವಂತಹ ಸಲಹೆ ಸಂದೇಶವನ್ನು ನೀಡುವಲ್ಲಿ ಈ ಒಂದು ಗ್ರಾಮೀಣ ಸಮಸ್ಯೆಯನ್ನು ದೆಹಲಿಯತ್ತ ಕೊಂಡೊಯ್ದು ಅಲ್ಲಿ ಅವರು ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಅವರಿಗೆ ನಾವೆಲ್ಲರೂ ಶುಭ ಕೋರೋಣ. ವಾಯ್ಸ್ ಬರುತ್ತೆ ಅದು ಮೈಕ್ ನಮ್ಮ ಸ್ಟ್ಯಾಂಡ್ ಬರುತ್ತೆ ಅವರಿಗೆ ಇನ್ಸ್ಟ್ರೂಮೆಂಟ್ ಸ್ಟ್ಯಾಂಡ್ ಇಲ್ಲ ಇಲ್ಲ ಹಿಡ್ಕೊಳಕ ಇಡಿ 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 ಎಳೆಯತ್ತೆ ಎಳೆಯತ್ತೆ ಇಡಮ್ಮ. ಎಲ್ಲರಿಗೂ ನಮಸ್ಕಾರ. ಭಾರತ ಜಾನಪದದ ತವರೂರು. ಪ್ರಾಚೀನ ಸಂಸ್ಕೃತಿಯ ಮೂಲ ಸತ್ವ ಈ ಜಾನಪದದಲ್ಲಿದೆ. ಭಾರತದ ಉದ್ದಗಲಕ್ಕೂ ಇರುವ ನೂರಾರು ಭಾಷೆಗಳಲ್ಲಿ ಸಾವಿರಾರು ಮೌಖಿಕ ಅಭಿವ್ಯಕ್ತಿಗಳ ಪ್ರಕಾರಗಳಲ್ಲಿದ್ದಾಗ್ಯೂ ಸಹ ದಕ್ಷಿಣ ಭಾರತದ ಜನಪದ ಕಲೆ ಮತ್ತು ಸಾಹಿತ್ಯ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡ ವಿಶಿಷ್ಟ ಶೈಲಿಯಾಗಿದೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ನಾವಿಂದು ಕಾಣಬಹುದಾಗಿದೆ. ದಕ್ಷಿಣ ಭಾರತದ ಪ್ರಾಚೀನ ಹಾಗೆಯೇ ವಿಶಿಷ್ಟ ಭಾಷೆಗಳೆಂದೇ ಪ್ರಖ್ಯಾತಿಯನ್ನು ಹೊಂದಿದ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಭಾಷೆಗಳ ಮೌಖಿಕ ಅಭಿವ್ಯಕ್ತಿಯ ಉಳಿವು ಮತ್ತು ಕೊಡವ, ತುಳು ಭಾಷೆಗಳ ಜನಪದ ಸಮುದಾಯದವರ ಕೊಡುಗೆ ಅಪಾರವಾದದ್ದು, ಶ್ಲಾಘನೀಯವಾದದ್ದು. ಜನಾನಂ ಪದಂ ಜನಪದಂ, ಜನರಿರುವ ಜಾಗವೇ ಜನಪದ. ಕರ್ನಾಟಕದ ಜಾನಪದ ಸಾಹಿತ್ಯ ಸಂಪದ್ಭರಿತವಾಗಲು ಅನೇಕ ಕಾರಣಗಳಿವೆ. ತರಹದ ಹಾಡುಗಳು, ಲಾವಣಿಗಳು, ಆಚಾರ ಸಂಪ್ರದಾಯಗಳು, ಆಟಗಳು, ಹಬ್ಬಗಳು, ಜನರ ಅಡುಗೆಗಳು, ಈ ಎಲ್ಲ ಅಂಶಗಳನ್ನು ಬಳಸಿಕೊಂಡು ಜನರ ನೈಜ ಜೀವನದ ಜೊತೆಗೆ ಸಾಂಸ್ಕೃತಿಕ ತತ್ವದ ಬಗ್ಗೆ ಅರಿವನ್ನು ಮೂಡಿಸಲು ಈ ಎಲ್ಲ ಅಂಶಗಳು ಎಡೆಮಾಡಿಕೊಟ್ಟಿವೆ. ಜನವಾಣಿಯ ಬೇರು ಕವಿವಾಣಿಯ ಹೂವು ಎಂಬ ಉಕ್ತಿ ಇಲ್ಲಿ ಅರ್ಥಪೂರ್ಣವಾಗಬಹುದು. ಏಕೆಂದರೆ ಜನರ ಸಮಗ್ರ ಜೀವನ ಚಿತ್ರಣವನ್ನು, ಕಲಾತ್ಮಕ ವೈಭವವನ್ನು, ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಅಭಿವ್ಯಕ್ತಿಗೊಳಿಸುವ ಸಾಮರ್ಥ್ಯ ನಮ್ಮ ಜಾನಪದ ಕಲೆಗಿದೆ. ಕರ್ನಾಟಕ ಸಂಸ್ಕೃತಿಯ ತಾಯಿ ಬೇರು ಜನಪದ ಸಾಹಿತ್ಯ. ಜನಸಮೂಹದ ಬದುಕು, ಆಚಾರ, ವಿಚಾರ, ನಾಟಕ, ಕಲೆ, ಸಂಪ್ರದಾಯ, ಕುಣಿತ, ಭಾವ, ಭಾಷೆಗಳ ಸಮೂಹವೇ ಜನಪದ ಸಾಹಿತ್ಯ. ಲೀಡರು ಸಂಗ್ರಹಿಸಿದ ಲಾವಣಿಗಳಲ್ಲಿ ಸಂಗೊಳ್ಳಿ ರಾಯಣ್ಣನವರ ಲಾವಣಿ ಅತ್ಯಂತ ಹಳೆಯದು. 1829ರಲ್ಲಿ ಸಂಗೊಳ್ಳಿ ರಾಯಣ್ಣನವರನ್ನು ಗಲ್ಲಿಗೇರಿಸಲಾಯಿತು. ಮರುವರ್ಷ ಅಂದರೆ 1830ರಲ್ಲಿ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಲಾವಣಿಯು ಹುಟ್ಟುಕೊಂಡಿತು. ಲಾವಣಿಗಳು ತನ್ನ ಪರಾಕಾಷ್ಠ ಸ್ಥಿತಿಯನ್ನು ತಲುಪಿದ್ದು ಶಿವ ಪರಕಾದಾಡುತ್ತಿರುವಾಗ ಇದಕ್ಕೆ ಕಲ್ಗಿತುರ ಹಾಗೂ ಹರದೇಸಿ ನಾಗೇಸಿ ಎಂದು ಕರೆಯುವರು. ಕೇವಲ ಮನರಂಜನೆಗಾಗಿ ಮೀಸಲಾಗಿದ್ದ ಗೀಗಿ ಪದವು 1930ರ ಸುಮಾರಿಗೆ ಹೊಸ ಆಯಾಮವನ್ನು ಪಡೆದುಕೊಂಡಿತು. ಅಷ್ಟೊತ್ತಿಗಾಗಲೇ ಗಾಂಧೀಜಿಯವರ ರಾಷ್ಟ್ರೀಯ ಚಳುವಳಿಯು ಶುರುವಾಗಿತ್ತು. ಗ್ರಾಮೀಣ ಜನತೆಗೆ ರಾಷ್ಟ್ರೀಯ ಚಳುವಳಿಯ ಬಗ್ಗೆ ಅರಿವನ್ನು ಮೂಡಿಸಲು ಗೀಗಿ ಪದವು ಒಂದು ಉತ್ತಮವಾದ ಮಾಧ್ಯಮವಾಯಿತು. ಸ್ವಾತಂತ್ರ್ಯೋತ್ಸವದ ಅನಂತರ ಜನಪ್ರಿಯ ಜನಪದ ಕಲಾ ಮಾಧ್ಯಮವಾಗಿರುವ ಈ ಗಿಗಿ ಪ್ರಕಾರವನ್ನು ಸರ್ಕಾರದವರು ತಮ್ಮ ಹಲವಾರು ಯೋಜನೆಗಳು ಅಂದರೆ ಸಾಕ್ಷರತೆ, ಕುಟುಂಬ ಕಲ್ಯಾಣ, ಪಾನ ನಿಷೇಧ ಮುಂತಾದವುಗಳನ್ನು ಜನಸಾಮಾನ್ಯರಿಗೆ ತಿಳಿ ಹೇಳಲು ಈ ಗಿಗಿ ಪ್ರಕಾರವನ್ನು ಪ್ರಚಾರ ಮಾಧ್ಯಮವಾಗಿ ಬಳಸಿಕೊಂಡರು. ಶ್ರೀ ಗುಡ್ಡಪ್ಪ ಜೋಗಿಯವರನ್ನು ಸಂದರ್ಶಿಸಿ ಗೀಗಿ ಪದ ಮತ್ತು ಅದರಲ್ಲಿ ಬರುವ ತಾಳವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಕಲಾ ಉತ್ಸವದಲ್ಲಿ ಪ್ರಚುರಪಡಿಸುವ ಸೌಭಾಗ್ಯ ನಮ್ಮದಾಗಿದೆ. ರೈತ ದೇಶದ ಬೆನ್ನೆಲುಬು. ಆತನ ಶ್ರಮ, ದುಡಿಮೆ ಹಾಗೆಯೇ ಕಾಯಕದ ಮಹತ್ವವನ್ನು ನಾವಿಂದು ಗೀಗಿ ಪದದ ಮೂಲಕ ನಿಮ್ಮ ಮುಂದೆ ಪ್ರಚುರಪಡಿಸಲಿದ್ದೇವೆ.
ಧನ್ಯವಾದ.